ಯಾವುದೋ ಒಂದು ದುಶ್ಚಟಕ್ಕೆ, ಯಾವುದೋ ಒಂದು ಕೆಟ್ಟ ಕೆಲಸಕ್ಕೆ ನಾವು ಅದನ್ನು ಬಳಕೆ ಮಾಡಿಕೊಂಡ್ರೆ ಆ ಮಾನವ ಜನ್ಮಕ್ಕೆ ಅರ್ಥನೇ ಇರಂಗಿಲ್ಲ. ಅದನ್ನು ನಾವು ಯಾವ ರೀತಿ ಬದುಕಬೇಕು, ಯಾವ ರೀತಿ ಕಲಿಬೇಕು ಅಂತಕ್ಕಂಥದ್ದನ್ನು ಇತಿಹಾಸ ನಮಗೆ ತಿಳಿಸ್ಕೊಡ್ತದ. ಎಂಥ ಪಾಯಿಂಟ್ಗಳು, ಎಂಥ ವಿಷಯಗಳು ನಮಗೆ ಇಲ್ಲಿ ಸಿಗ್ತಾ ಬರ್ತಾವ. ಓಕೆ, ನೆಕ್ಸ್ಟ್ ಈಗ ಇಷ್ಟು ತನ ನೋಡಿದ್ದು ಪೂರ್ವವೇದ ಕಾಲದಲ್ಲಿ. ಇನ್ನು ಉತ್ತರ ವೇದ ಕಾಲದಲ್ಲಿ ಹೇಗಿತ್ತು ಜೀವನ, ಹೇಗಿತ್ತು ಸಮಾಜದ ಕಾಲ ಅಂತಕ್ಕಂಥದ್ದನ್ನು ನೋಡ್ತಾ ಬರೋಣ. ನೋಡ್ರಿ, ಶತಮಾನಗಳು ಉರುಳಿದಂತೆ ಸಪ್ತ ಸಿಂಧು ಪ್ರದೇಶದಲ್ಲಿ ಜನಸಂಖ್ಯೆ ಬೆಳೀತು. ಜನಸಂಖ್ಯೆ ಅಂದರೂ ಪೂರ್ವವೇದ ಕಾಲದಲ್ಲಿ ಇದ್ದಂಗೆ ಈಗ ಜನ ಇರಲಿಲ್ಲ, ಜನಸಂಖ್ಯೆ ಜಾಸ್ತಿ ಆಗ್ತಾ ಬಂತು. ಜೀವನ ಕ್ರಮದಲ್ಲಿ ಬದಲಾವಣೆಗಳಾದವು. ವೇದ ಕಾಲದ ಜನರು ಹಂತವಾಗಿ ಗಂಗಾ ಯಮುನಾ ನದಿ ಬಯಲಿಗೆ ವಲಸೆ ಹೋಗ್ತಾರ. ಆ ಒಂದು ಸರಸ್ವತಿ ನದಿಯ ಬಯಲಿನಲ್ಲಿರ್ತಕ್ಕಂಥ ಜನಸಂಖ್ಯೆ ಹೆಚ್ಚಾಗಿಂದ ಸರ್ವೇ ಸಾಮಾನ್ಯವಾಗಿ ಬೇರೆ ಬೇರೆ ನದಿಯ ಬಯಲು ಪ್ರದೇಶದ ಕಡೆಗೆ ವಲಸೆ ಆಗ್ತಾ ಬರ್ತಾರ. ಕೆಲವರು ವಿಂಧ್ಯ ಪರ್ವತದ ಶ್ರೇಣಿಗಳನ್ನ ದಾಟಿ ದಕ್ಷಿಣಕ್ಕೂ ಸತಕ್ಕೆ ಹೋಗ್ತಾರ. ದಕ್ಷಿಣ ಭಾರತಕ್ಕೂ ಕೆಲವೊಂದಿಷ್ಟು ಜನ ಬರ್ತಾರೆ ಅಂತಕ್ಕಂಥದ್ದು ಇಲ್ಲಿ ಇತಿಹಾಸಕಾರ ಮಾಹಿತಿ. ಇನ್ನು ರಾಜಕೀಯ ಬದಲಾವಣೆಗಳು ಯಾವುದಿತ್ತು, ಅಲ್ಲಿದ್ದಂಗೆ ಇಲ್ಲಿ ಇರಂಗಿಲ್ಲ, ಭಾಳಷ್ಟು ಚೇಂಜಸ್ಗಳಾಗ್ತವೆ. ಇದೇ ನಾವು ತಿಳ್ಕೊಳ್ತಕ್ಕಂಥದ್ದು. ನೋಡ್ರಿ, ಮನುಷ್ಯನ ಹತ್ರ ಎಲ್ಲಿಯವರೆಗೆ ಸ್ವಾರ್ಥ, ಅಪನೆಮ್ಮದಿ, ಹತಾಶೆ ಭಾವನೆ, ಅವೆಲ್ಲ ಕೆಟ್ಟ ಚಟಗಳು ಇರ್ತಾವಲ್ಲ, ಅಲ್ಲಿ ತನಕ ಏನು ಮಾಡಿದ್ರೂ ಬದಲಾವಣೆ ಆಗಲಿಕ್ಕೆ ಸಾಧ್ಯವಿಲ್ಲ. ಈ ಪೂರ್ವವೇದ ಕಾಲಕ್ಕೆ ನಾವು ಉತ್ತರ ವೇದ ಕಾಲಕ್ಕೆ ಹೋಲಿಸಿದ್ದೇವೆ ಅಂತಂದ್ರೆ ಇದೇ ನಮಗೆ ಕಂಡು ಬರ್ತದೆ. ಅಲ್ಲಿರ್ತಕ್ಕಂಥ ಸುಂದರ ಜೀವನಕ್ಕೆ ಹೋಲಿಸಿದ್ರೆ ಇಲ್ಲಿ ಬಹಳಷ್ಟು ಬದಲಾವಣೆಗಳಾಗ್ಬಿಡ್ತವೆ. ಯಾಕಂದ್ರೆ ಜನರಲ್ಲಿ ರಾಜತ್ವ, ಯುದ್ಧ ಇವೇ ತಲೆಯಾಗಿ ತುಂಬಿಡ್ತಾವ. ನೋಡ್ರಿ, ಗೊತ್ತಾಗ್ತಾ ಬರ್ತದ. ವೇದಗಳ ಕಾಲದಲ್ಲಿ ರಾಜನು ಬಲಿಷ್ಠನಾಗ್ತಾನ. ವಿಧಾತ ಸಂಪೂರ್ಣವಾಗಿ ನೋಡ್ರಿ, ಇಲ್ಲಿ ಸಭಾ ಮತ್ತು ಸಮಿತಿ ವಿಧಾತ ಅಂತಕ್ಕಂಥವ್ರಲ್ಲಿ ಸಲಹೆಯನ್ನು ಪಡ್ಕೋತಿದ್ರು. ಆದರೆ ಇಲ್ಲ, ರಾಜನ ಸರ್ವಾಧಿಕಾರಿ ಆಗ್ತಾನೆ, ತಾನೇ ನಿರ್ಧಾರವನ್ನು ತೆಗೆದುಕೊಳ್ತಾನೆ. ಸಭಾ ಮತ್ತು ಸಮಿತಿಗಳ ವರ್ಚಸ್ಸು ಕಮ್ಮಿ ಆಗ್ತದೆ. ಕ್ವಶನ್ ಕೇಳ್ತಾನ್ರಿ, ಇದನ್ನು ಹೇಳಿಕೆ ರೂಪದ ಕ್ವಶನ್ ಆಗ್ತದೆ ಇದು. ನೋಡ್ರಿ, ರಾಜನು ತನ್ನ ರಾಜ್ಯದ ವ್ಯಾಪ್ತಿಯನ್ನು ವಿಸ್ತರಿಸಿಕೊಳ್ಳಲಾರಂಭಿಸ್ತಾನೆ. ಒಂದೇ ಸೀಮಿತವಾಗಿರ್ತಕ್ಕಂಥ ಅವಾಗೇನಿತ್ತು, ಜನರ ರಕ್ಷಣೆಯನ್ನು ಮಾಡುವುದನ್ನೇ ಅದನ್ನ ಶ್ರೇಷ್ಠ ಕರ್ತವ್ಯವಾಗಿತ್ತು. ಆದರೆ ಇಲ್ಲಿ ಹಂಗಾಗ್ಲಿಲ್ಲಲ್ಲ. ಇಲ್ಲಿ ಬರೀ ನನಗೆ ಸಾಮ್ರಾಜ್ಯ ವಿಸ್ತರಣೆ ಮಾಡುವುದು, ಯುದ್ಧ, ಕೊಲೆ ಇದೇ ಇಲ್ಲಿ ಪ್ರಮುಖವಾಗ್ತದ. ರಾಜತ್ವ ಇಲ್ಲಿ ವಂಶ ಪಾರಂಪರ್ಯ ಆಗ್ತದ. ಅಲ್ಲಿ ವಂಶ ಪಾರಂಪರ್ಯ ಇರಲಿಲ್ಲ, ಇಲ್ಲಿ ವಂಶ ಪಾರಂಪರ್ಯ ಇತ್ತು. ವ್ಯತ್ಯಾಸ ಕೇಳ್ತಾನ್ರಿ. ರಾಜನು ರಾಜ್ಯ ವಿಸ್ತರಣೆಗಾಗಿ ಅಶ್ವಮೇಧ, ರಾಜಸೂಯ ಮೊದಲಾದ ಯಾಗಗಳನ್ನು ಮಾಡಲು ಆರಂಭಿಸ್ತಾನ. ನೆಕ್ಸ್ಟ್, ಸಮಾಜದಲ್ಲಿ ಏನೆಲ್ಲ ಬದಲಾವಣೆಗಳಾಗ್ತವ ಅಂತಕ್ಕಂಥದ್ದು. ಉತ್ತರ ವೇದ ಕಾಲದಲ್ಲಿ ಗೋತ್ರ ಪದ್ಧತಿ, ಚಾತುರ್ವರ್ಣ ಅಂತಕ್ಕಂಥದ್ದು ಗೋತ್ರ ಪದ್ಧತಿ ಇಲ್ಲಿ ಬರ್ತದ. ಇದೇನೋ ಮೇ ಬಿ ಟೈಮ್ ಮಿಸ್ಟೇಕ್ ಆಗಿತ್ತು, ಚಾತುರ್ವರ್ಣ ಆಗ್ಬೋದು ಕಾಣುತ್ತದೆ, ಏನೋ ಚಾತುರ್ಶ್ಯಾಮ ಅಂತ ಆಗ್ಯದ, ಬಿಡ್ರಿ ಅದನ್ನು. ಗೋತ್ರ ಪದ್ಧತಿ ಆರಂಭವಾಗ್ತದ. ಉತ್ತರ ವೇದ ಕಾಲದಲ್ಲಿ ಗೋತ್ರ ಪದ್ಧತಿ ಆರಂಭವಾಗ್ತದ. ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಎಂಬ 4 ವರ್ಗಗಳ ಆಶ್ರಮ ಪದ್ಧತಿ, ಚಾತುರ್ವರ್ಣ ಪದ್ಧತಿ, ಚಾತುರಾಶ್ರಮ ಅಂತ ಕರಿತೀವಿ. ಎಸ್, ಕರೆಕ್ಟ್ ಐತ್ರಿ ಅದು. ಚತುರಾಶ್ರಮ ಅಂದ್ರೆ ಇಲ್ಲಿ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಮತ್ತು ಸನ್ಯಾಸ ಎಂಬ 4 ವರ್ಣಗಳ ಆಶ್ರಮ ಪದ್ಧತಿ ಆರಂಭವಾಗ್ತದ. ನೆನಪಿರಲಿ, ಕ್ವಶನ್ ಕೇಳ್ತಿರ್ತಾನ್ರಿ. ಇನ್ನು ಸ್ತ್ರೀಯರ ಸ್ಥಾನಮಾನದಲ್ಲಿ ಭಾರಿ ಕುಸಿತ ಉಂಟಾಗ್ತದೆ. ಅಲ್ಲಿದ್ದಂಗೆ ಅಂದ್ರೆ ಋಗ್ವೇದ ಕಾಲದಲ್ಲಿದ್ದಂಗೆ ಸ್ತ್ರೀಯರ ಸ್ಥಾನಮಾನ ಇಲ್ಲಿ ಇರಲಿಲ್ಲ. ಸ್ತ್ರೀಯರು ಶಿಕ್ಷಣದಿಂದ ವಂಚಿತರಾಗ್ತಾರ. ನೋಡ್ರಿ, ಅಲ್ಲಿ ಸ್ತ್ರೀಯರಿಗೆ ಮುಕ್ತವಾಗಿರ್ತಕ್ಕಂಥ ಅವಕಾಶವನ್ನು ಕಲ್ಪಿಸ್ತಾರ, ಇಲ್ಲಿ ಇರಲಿಲ್ಲ. ರಾಜಕೀಯ ಸಂಸ್ಥೆಗಳಿಂದ ಸ್ತ್ರೀಯರು ದೂರವಾಗ್ತಾರ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತಕ್ಕಂಥ 4 ವರ್ಗಗಳ ವರ್ಣ ವ್ಯವಸ್ಥೆ ಸಮಾಜದಲ್ಲಿ ತಲೆ ಎತ್ತದ. ಇಲ್ಲಿಂದ ಆರಂಭವಾಗ್ತದ. ಸತಿ ಸಹಗಮನ ಪದ್ಧತಿ, ಬಾಲ್ಯ ವಿವಾಹಗಳು ಇಲ್ಲಿ ಆರಂಭವಾಗ್ತವ. ಪ್ರತಿಯೊಂದು ಪಾಯಿಂಟು ನಮಗೆ ಇಂಪಾರ್ಟೆಂಟ್ ಆಗ್ತದ. ರಾಜಶಾಹಿಯೇ ಮೊದಲಾದ ಉನ್ನತ ವರ್ಗದಲ್ಲಿ ಬಹುಪತ್ನಿತ್ವ ರೂಢಿಯಲ್ಲಿರ್ತದ. ಧಾರ್ಮಿಕ ಜೀವನ, ಧಾರ್ಮಿಕ ಆಚರಣೆಗಳು ಸಂಕೀರ್ಣವಾಗ್ತವ, ಭಾಳಷ್ಟು ಕ್ಲಿಷ್ಟಕರ ಆಗ್ತವ, ಕಠಿಣವಾಗ್ತದ. ಅಲ್ಲಿರ್ತಕ್ಕಂಥದ್ದು ಸರಳವಾಗಿ ಇರಲಿಲ್ಲ. ಬರೀ ಯಜ್ಞಗಳು, ರೊಕ್ಕ ಹಾಳು ಮಾಡೋದು, ಸಂಪತ್ತನ್ನು ಖರ್ಚು ಮಾಡೋದು ಎಲ್ಲವೂ ಇಲ್ಲಿ ಆರಂಭವಾಗ್ತವ. ಮಹಾಕಾವ್ಯಗಳು, ಭಾರತದಲ್ಲಿ ಅತ್ಯಂತ ಜನಪ್ರಿಯವಾದ 2 ಮಹಾಕಾವ್ಯಗಳಂತಂದ್ರೆ ವಾಲ್ಮೀಕಿಯ ರಾಮಾಯಣ ಮತ್ತು ವ್ಯಾಸರ ಮಹಾಭಾರತ. ಈ ಮಹಾಕಾವ್ಯಗಳು ಸಾವಿರಾರು ವರ್ಷಗಳ ಕಾಲ ಭಾರತೀಯರ ಜನಜೀವನ, ಸಾಹಿತ್ಯ ಮತ್ತು ಕಲೆಗಳನ್ನು ರೂಪಿಸಿವೆ. ವೇದಗಳ ಕಾಲದ 2 ಮಹಾಕಾವ್ಯಗಳು ಯಾವ ಅಂತಂದ್ರೆ ವಾಲ್ಮೀಕಿಯ ರಾಮಾಯಣ ಮತ್ತು ವ್ಯಾಸರ ಮಹಾಭಾರತ. ಜಗತ್ತಿಗೆ ಒಂದು ಹಲವಾರು ನೈತಿಕ ಸಂದೇಶಗಳನ್ನು, ಜೀವನ ಪದ್ಧತಿಯನ್ನು ತಿಳಿಸಿಕೊಟ್ಟಿರ್ತಕ್ಕಂಥ ಮಹಾಕಾವ್ಯಗಳು ಅಂಥೇಳಿ ನಾವು ಇವುಗಳನ್ನು ಕರಿತೀವಿ. ತುಂಬ ಎಕ್ಸಾಮ್ದ ಕ್ವಶನ್ ಆಗೈತಿ. ಭಾರತದ ಪ್ರಾಚೀನ 2 ಮಹಾಕಾವ್ಯಗಳು ಯಾವ ಅಂತಂದ್ರೆ ಶ್ರೀ ವಾಲ್ಮೀಕಿಯ ರಾಮಾಯಣ ಮತ್ತು ಮಹರ್ಷಿ ವ್ಯಾಸರ ಮಹಾಭಾರತ ಅಂಥೇಳಿ ಕರಿತಾ ಬರ್ತೀವಿ. ಇಷ್ಟು ಮಾಹಿತಿ 6ನೇ ತರಗತಿಯಲ್ಲಿರ್ತಕ್ಕಂಥ ಏನ್ರಿ
ವೇದಗಳ ಸಂಸ್ಕೃತಿಗೆ ಸಂಬಂಧಪಟ್ಟಂತೆ ಇಷ್ಟು ಮಾಹಿತಿಯನ್ನು ನೋಡೀವಿ. ಇನ್ನು ನೆಕ್ಸ್ಟ್ ನಾಳೆಗೆ ಬೇರೆ ಚಾಪ್ಟರ್, ಪ್ರತಿಯೊಂದು ಚಾಪ್ಟರ್ನೂ ಕ್ವಶನ್ ಆಗ್ಯಾವ್ರಿ. ಯಾವ್ಯಾವ ಭಾಳಷ್ಟು ಕ್ವಶನ್ ಪೇಪರ್ಗಳನ್ನ ರೆಫರೆನ್ಸ್ ಮಾಡಿನೇ ನಾನು ಹೇಳಕತ್ತೀನಿ ರೀ. ಯಾಕಂದ್ರೆ ಸುಮಾರು SDA, FDA, PDO